ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಡಲ್ಪಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಕ್ರಿಸ್ತನು ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿರಿ. ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಿಮ್ಮ ದೇಹಾತ್ಮಗಳನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನು ನಿಮಗೋಸ್ಕರ ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಹೃದಯದಲ್ಲಿ ಆತನನ್ನು ವಿಶ್ವಾಸದಿಂದ ಆಹಾರ ಮಾಡಿಕೊಳ್ಳಿರಿ. ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಕ್ರಿಸ್ತನು ಕ್ರೂಶಿತನಾಗಿದ್ದಾನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ಕುಡಿದು ಕೃತಜ್ಞತೆಯುಳ್ಳವರಾಗಿರಿ. ನಿಮಗೋಸ್ಕರ ಸುರಿಸಲ್ಪಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಕ್ರಿಸ್ತನು ಕ್ರೂಶಿತನಾಗಿದ್ದಾನೆಂದು ಜ್ಞಾಪಕ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಕುಡಿದು ಕೃತಜ್ಞತೆಯುಳ್ಳವರಾಗಿರಿ. ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ದೇಹಾತ್ಮಗಳ ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವು ನಿಮಗೋಸ್ಕರ ಸುರಿಸಲ್ಪಟ್ಟಿತೆಂದು ಜ್ಞಾಪಕ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಕುಡಿದು ಕೃತಜ್ಞತೆಯುಳ್ಳವರಾಗಿರಿ. ಕರ್ತನಲ್ಲಿ ಪ್ರೀತಿಯ ಯೌವನಸ್ಥ ಮಕ್ಕಳೇ ಮತ್ತು ಹಿರಿಯರೇ, ದೇವರು ನಿಮ್ಮ ಮೇಲೆ ತೋರಿಸಿರ್ತಕ್ಕಂಥ ಮಹಾ ಆಶೀರ್ವಾದ ಇವತ್ತಿನ ದಿವಸದಲ್ಲಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದೆ. ಆತನ ಕೃಪೆ ನಮ್ಮ ಮೇಲೆ ಯಾವಾಗಲೂ ಸದಾ ಇದೆ. ಇನ್ನು ಮುಂದಿನ ಜೀವಿತದಲ್ಲಿ ನೀವೆಲ್ಲರೂ ಒಂದು ದೇವರ ಚಿತ್ತಕ್ಕೆ ಒಳಪಟ್ಟವರಾಗಿ ಆತನನ್ನು ಆತ್ಮೀಯ ರೀತಿಯಲ್ಲಿ ನೀವು ಆರಾಧಿಸಿದೆಯಾದರೆ ನಿಜಕ್ಕೂ ದೇವರು ಯಾವಾಗಲೂ ನಿಮ್ಮ ಸಂಗಡ ಇರ್ತಾನೆ. ನಿಮಗೆ ಯಾವುದೇ ಕಾಯಿಲೆ, ಕಷ್ಟಗಳು, ರೋಗ ರುಜಿನಗಳು ಬಾರದಂತೆ ನಿಮ್ಮ ಜೀವಿತವನ್ನು ಸರಾಗ ಮಾಡ್ತಾನೆ. ಯಾವಾಗಲೂ ದೇವರನ್ನು ಹೊಂದಿಕೊಂಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಾಂತ ರೀತಿಯಿಂದ ಎದ್ದು ನಿಮ್ಮ ಸ್ಥಳಗಳಿಗೆ ಹೊರಟು ಹೋಗಿರಿ.